ಬೆಲೆ ಏರಿಕೆಯ ಬಿಸಿ ಅನ್ನೋದು ಈಗ ಊಟದ ತಟ್ಟೆಗೂ ಕೂಡ ತಟ್ಟಿದೆ. ಎಸ್, ಭತ್ತ ಬಿತ್ತನೆ ಕುಂಠಿತಗೊಂಡಿದೆ. ಅಕ್ಕಿ ದರ ಗಗನಕ್ಕೇರ್ತಾ ಇದೆ. ಅಕ್ಕಿ ದರ ಮಾರುಕಟ್ಟೆಯಲ್ಲಿ ಅಕ್ಕಿ ದರ 35% ಏರಿಕೆ ಕಂಡಿದೆ. ಪ್ರಮುಖ ಅಕ್ಕಿ ತಳಿಗಳ ಬೆಲೆ ದಾಖಲೆ ಮಟ್ಟದಲ್ಲಿ ಹೆಚ್ಚಳ ಆಗಿರತಕ್ಕಂಥದ್ದು. ಈಗಾಗಲೇ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕಂಗೆಟ್ಟಿರ್ತಕ್ಕಂಥ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಈಗ ಊಟದ ತಟ್ಟೆಯ ಪ್ರಮುಖ ಆಹಾರದ ಅಕ್ಕಿಯ ಬೆಲೆಯೂ ಕೂಡ ಭಾರಿ ಏರಿಕೆ ಕಂಡಿದೆ. ರಾಜ್ಯದ ಹಲವು ಮಾರುಕಟ್ಟೆಗಳಲ್ಲಿ ವಿವಿಧ ತಳಿಯ ಅಕ್ಕಿಗಳ ದರ ಕಳೆದ ಕೆಲ ವಾರಗಳಲ್ಲಿ ಗಮನಾರ್ಹವಾಗಿ ಹೆಚ್ಚಾಗಿದೆ. ಇದು ನೇರವಾಗಿ ಸಾಮಾನ್ಯ ಜನರ ಜೇಬಿಗೆ ಹೊರೆ ಆಗ್ತಾ ಇದೆ. ವ್ಯಾಪಾರಿಗಳ ಮಾಹಿತಿ ಪ್ರಕಾರ ಭತ್ತದ ಬಿತ್ತನೆ ಕುಂಠಿತ ಆಗಿರತಕ್ಕಂಥದ್ದು, ಮಳೆಯ ವೈಪರೀತ್ಯ, ಉತ್ಪಾದನೆ ಕುಸಿತ ಹಾಗೂ ಪೂರೈಕೆಯಲ್ಲಿನ ಸಮಸ್ಯೆಗಳಿಂದ ಅಕ್ಕಿಯ ಬೆಲೆ ಏರಿಕೆ ಕಂಡುಬಂದಿದೆ. ಕೆಲ ಪ್ರಮುಖ ತಳಿಗಳ ಅಕ್ಕಿ ದರ 35% ಏರಿಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ದರ ಏರಿಕೆಯನ್ನ ನೋಡಿದ್ರೆ ದಪ್ಪ ಅಕ್ಕಿ ಕಿಲೋ 1 ಕೆಜಿಗೆ 37ರಿಂದ 42ಕ್ಕೆ, ಇನ್ನು ಬಾಯ್ಲ್ಡ್ ರೈಸ್ 30ರಿಂದ 34ಕ್ಕೆ ಏರಿಕೆ ಕಂಡಿದೆ. ಅದೇ ರೀತಿ ಸೋನಾ ಸ್ಟೀಮ್ ಅಕ್ಕಿ 46ರಿಂದ 64ಕ್ಕೆ ಜಿಗಿದಿದೆ. ಸೋನಾ ಮಸೂರಿ ರಾ ಅಕ್ಕಿ 54ರಿಂದ 70ಕ್ಕೆ ಏರಿಕೆ ಕಂಡಿದೆ. ಇನ್ನು ಕೋಲಂ ಅಕ್ಕಿ ಕೂಡ 75ರಿಂದ 84ಕ್ಕೆ ತಲುಪಿದೆ. ಅಂದರೆ ಪ್ರತಿಯೊಂದು ಪ್ರಮುಖ ತಳಿಯ ಅಕ್ಕಿಯ ಬೆಲೆಯಲ್ಲೂ ಕೂಡ ಗಣನೀಯ ಏರಿಕೆ ಕಂಡು ಬಂದಿರತಕ್ಕಂಥದ್ದು. ಈ ಬೆಲೆ ಏರಿಕೆಯ ಪರಿಣಾಮ ಕೇವಲ ಮನೆಗಳಿಗಷ್ಟೇ ಅಲ್ಲ, ಹೋಟೆಲ್, ಹಾಸ್ಟೆಲ್, ಕ್ಯಾಂಟೀನ್, ಅನ್ನ ಸಂತರ್ಪಣೆ ಹಾಗೂ ಆಹಾರ ಉದ್ಯಮಗಳ ಮೇಲೂ ಕೂಡ ಬೀಳ್ತಕ್ಕಂಥ ಸಾಧ್ಯತೆ ಇದೆ. ಅಕ್ಕಿಯ ಬೆಲೆ ಹೆಚ್ಚಾದರೆ ಊಟದ ದರವೂ ಕೂಡ ಹೆಚ್ಚಾಗ್ತಕ್ಕಂಥ ಒಂದು ಆತಂಕ ಎದುರಾಗತ್ತೆ. ಸಾಮಾನ್ಯ ಕುಟುಂಬಗಳು ಈಗಾಗಲೇ ತರಕಾರಿ, ಹಾಲು, ಎಣ್ಣೆ ಸೇರಿದಂತೆ ಹಲವು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಈಗಾಗಲೇ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಈಗ ಅಕ್ಕಿಯ ದರ ಕೂಡ ಈ ರೀತಿ ಏರಿಕೆ ಕಂಡಿರೋದ್ರಿಂದ ಮನೆಯ ಮಾಸಿಕ ಖರ್ಚು ಮತ್ತಷ್ಟು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಅಫ್ಕೋರ್ಸ್ ಇದ್ದೇ ಇದೆ. ಒಟ್ಟಿನಲ್ಲಿ ಅಕ್ಕಿ ಬೆಲೆ ಏರಿಕೆ ಸಾಮಾನ್ಯ ಜನರ ಬದುಕಿನ ಮೇಲೆ ನೇರ ಪರಿಣಾಮ ಬೀರೋ ಬೆಳವಣಿಗೆಯಾಗಿದೆ. ಮುಂದಿನ ದಿನಗಳಲ್ಲಿ ಭತ್ತದ ಉತ್ಪಾದನೆ ಹೆಚ್ಚಾದರೆ ಅಥವಾ ಸರ್ಕಾರ ಮಧ್ಯಪ್ರವೇಶಿಸಿದರೆ ಬೆಲೆಯಲ್ಲಿ ಎಲ್ಲೋ ಒಂದು ಕಡೆ ಇಳಿಕೆ ಕಾಣಬಹುದಾ ಅನ್ನೋದನ್ನ ಕೂಡ ನಾವು ಕಾದು ನೋಡಬೇಕಾಗಿದೆ. ಈಗ ಎಲ್ಲ ಬೆಲೆ ಏರಿಕೆ ಕಾಣ್ತಾ ಇದೆ. ಅಕ್ಕಿ ಮೇಜರ್ ಆಗಿ ಪ್ರತಿನಿತ್ಯ ನಾವು ಬಳಸ್ತಕ್ಕಂಥದ್ದು, ದಿನನಿತ್ಯ ನಮಗೆ ಅದರ ಅವಶ್ಯಕತೆ ಇದೆ. ಸೊ ಊಟದ ತಟ್ಟೆ ಮೇಲೂ ಕೂಡ ಈ ರೀತಿ ಬೆಲೆ ಏರಿಕೆ ಕಂಡು ಬಂದರೆ ಜನ ಏನು ಮಾಡ್ತಾರೆ? ಅಫ್ಕೋರ್ಸ್ ಹೋಟೆಲ್ಗೆ ಹೋದರೆ ನೆಕ್ಸ್ಟು ಅಲ್ಲೂ ಕೂಡ ದರ ಏರಿಕೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಅಕ್ಕಿ ರೇಟ್ ಜಾಸ್ತಿ ಆದರೆ ಅಫ್ಕೋರ್ಸ್ ಹೋಟೆಲಲ್ಲಿ ಊಟದ ಬೆಲೆ ಕೂಡ ಜಾಸ್ತಿ ಆಗುತ್ತೆ.